ಹಲೋ, ನಮಸ್ಕಾರ ಎಲ್ರಿಗೆ. ಶಿಮ್ಲಾದು ಮಾಲ್ ರೋಡಲ್ಲಿದ್ದೇನೆ. ಶಿಮ್ಲಾ ವಾಕ್ ಅಂತೇಳಿ ಶಿಮ್ಲಾ ನಡಿಗೆ ಪೂರೈಸಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮಾಲ್ ರೋಡ್ ಮತ್ತು ರಿಡ್ಜ್ ಮತ್ತು ಲೋವರ್ ಬಜಾರ್ ಇದನ್ನೆಲ್ಲ ಸಂದರ್ಶಿಸಿ ಇಲ್ಲಿದ್ದು ಖಾದ್ಯ ವಿಶೇಷಗಳು, ಬೇರೆ ಬೇರೆ ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ತಿಂಡಿ ಮನೆಗಳು ಅವುಗಳನ್ನೆಲ್ಲ ಸಂದರ್ಶಿಸಿ ಹೋಗುವ ಯೋಜನೆ ಇದೆ. ಹಾಗೆ ಇಲ್ಲಿ ಇಂಡಿಯನ್ ಕಾಫಿ ಹೌಸ್ ಅಂತ ನಮ್ಮ ಭಾರತದಲ್ಲಿ ಅತ್ಯಂತ ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಚೈನ್ ಅದು ಉಂಟು. ಅದನ್ನು ಸಂದರ್ಶಿಸಿ ಏನಾದರೂ ಖಾದ್ಯ ತಿಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಹೋಗುವಂತಿದ್ದೇನೆ. ಹಾಗೆ ಶಿಮ್ಲಾ ನಡಿಗೆ ಪ್ರಾರಂಭಿಸೋಣ, ಬನ್ನಿ ಹೊರಡುವ. ಶಿಮ್ಲಾದ ಕೆಳಗಿನ ಬಜಾರ್ ಹಾಗೂ ರಾಮ್ ಮಂದಿರಕ್ಕೆ ಹೊಂದಿಕೊಂಡಿರುವ ರಾಮ್ ಬಜಾರ್ ಪಾರಂಪರಿಕ ಶೈಲಿಯ ಸುಲಭ ದರಗಳಲ್ಲಿ ದೊರಕುವ ಊಟ ತಿಂಡಿಗೆ ಪ್ರಸಿದ್ಧ. ಅಲ್ಲೊಂದು ಚಿಕ್ಕ ತಿಂಡಿ ಮಳಿಗೆಯಲ್ಲಿ ಬಿಸಿ ಬಿಸಿ ಜಿಲೇಬಿ ಮತ್ತು ಸಮೋಸ ಕರೆಯುತ್ತಿರುವುದನ್ನು ಗಮನಿಸಿದ್ದ ನಾನು ಒಳಹೊಕ್ಕು ಜಿಲೇಬಿ ಸಮೋಸ ಆರ್ಡರ್ ಮಾಡಿದೆ. ಅಂಗಡಿದ ಹೆಸರು ಸರಿಯಾಗಿ ನೋಡಲಿಲ್ಲ, ಬಹುಶಃ ಗಿನಿ ಸ್ವೀಟ್ಸ್ ಇರಬೇಕು. आपका नहीं, समोसे का. ತಾಜಾ ಹಾಗೂ ರುಚಿಕರ ಸಮೋಸ ಮತ್ತು ಜಿಲೇಬಿ ತಿಂದು ಭಾರಿ ಒಂದು ತೃಪ್ತಿ ಆಯಿತು. ಸ್ವಲ್ಪ ಬಾಯಾರಿಕೆ ಎನಿಸಿ ಪಕ್ಕದ ಅಂಗಡಿಯಲ್ಲಿ ಅಮೂಲ್ ಪಿಸ್ತಾ ಮಲಾಯಿ ಕುಲ್ಫಿ ಕೊಂಡುಕೊಂಡು ಸವಿದೆ. ನಂತರ ರಿಜ್ಜಿನತ್ತ ನಡೆದು ಗೇಟಿ ಥಿಯೇಟರ್ ಹಾದು ಪಕ್ಕದಲ್ಲಿರುವ ಹಿಮಾಚಲ್ ಪ್ರದೇಶ ಉತ್ಪನ್ನಗಳ ಸಹಕಾರಿ ಸ್ನ್ಯಾಕ್ ಬಾರ್ನಲ್ಲಿ ತಾಜಾ ಅನನಾಸಿನ ರಸ ಸವಿದೆ. ಒಂದು ದೊಡ್ಡ ಲೋಟ ಇಡೀ ಅನನಾಸಿನ ದಪ್ಪ ರಸಕ್ಕೆ ಕೇವಲ 80 ರೂಪಾಯಿ ತಗೊಂಡ್ರು. ರಿಡ್ಜ್ ಹಾಗೂ ಲಕ್ಕಡ್ ಬಜಾರ್ ಉದ್ದಕ್ಕೆ ಹಲವಾರು ತಿಂಡಿ ಮನೆಗಳು, ಹೋಟೆಲ್ಗಳಿವೆ. ಆದರೆ ನಾನು ಜಾಸ್ತಿ ತಿನ್ನುವ ಅಭ್ಯಾಸ ಇಟ್ಟುಕೊಳ್ಳದ ಕಾರಣ ಅಲ್ಲೆಲ್ಲೂ ನಿಲ್ಲದೆ ವಾಪಸ್ಸು ಮಾಲ್ ರಸ್ತೆಗೆ ಬಂದೆ.
ಸಿಟಿ ಥಿಯೇಟರ್ಗೆ ತಾಗಿಕೊಂಡಿರುವ ಹಲವಾರು ದಶಕಗಳಷ್ಟು ಪ್ರಸಿದ್ಧಿ ಹೊಂದಿರುವ 3 ಬೇಕರಿ ಅಂಗಡಿಗಳು ನನ್ನ ಗಮನ ಸೆಳೆದವು. ಅದರಲ್ಲಿ ಮುಖ್ಯವಾಗಿ ಮೆಹರೋಸ್, ಕೃಷ್ಣ ಟ್ರೇಡರ್ಸ್ ಹಾಗೂ ತ್ರಿಶೂಲ್ ಬೇಕರ್ಸ್. आपका सबसे पॉपुलर आइटम कौन सा है भाई? यहाँ तो सर सब नहीं, वो जो क्रंची होता है ना, वो लगवा देखो स्पूनी है, स्पूनी हाँ स्पूनी, एक स्पूनी दे दीजिए। मटन पेटी देना, खाने के लिए उसके मटन पेटी के 2 पीस हो जाएंगे, एक को डबल पीस कर
एक मटन पैटी देना 1/2 ತ್ರಿಶೂಲ್ ಬೇಕರ್ಸ್ನ ಒಂದು ಸ್ಪೆಷಲ್ ಕುರುಕಲು ತಿನಿಸು ಪೂನಿ ಕೊಂಡುಕೊಂಡು ತಿಂದು ಆನಂದಿಸಿದೆ. ನಂತರ ಪಕ್ಕದ ಕೃಷ್ಣ ಟ್ರೇಡರ್ಸ್ನಲ್ಲಿ ಒಂದು ದೊಡ್ಡ ಲೋಟ ಐಸ್ಡ್ ಟೀ ತಗೊಂಡು ಕುಡಿದು ಜೀವ ತಂಪು ಮಾಡಿದೆ. Spoonie from Trishul Bakers. Okay, iced tea. This is iced tea from Krishna Traders, Mall Road, Shimla. आपका पेमेंट कर देता हूँ पहले. Tasting iced tea from Krishna Traders. ಕೃಷ್ಣ ಟ್ರೇಡರ್ಸ್ ಇದ್ದು ಐಸ್ಡ್ ಟೀ ಕುಡಿತಾ ಇದ್ದೇನೆ. ನೋಡಲಿಕ್ಕೆ ಭಾಳ ಚೆನ್ನಾಗಿದೆ, ಸ್ಮೆಲ್ ಸಹ ಚೆನ್ನಾಗಿದೆ. ಇದು ಲೆಮನ್ ಐಸ್ಡ್ ಟೀ. ಇದಕ್ಕೆ ಒಂದು ದೊಡ್ಡ ಟಮ್ಲರ್ಗೆ ಓನ್ಲಿ 100 rupees. ಸಖತ್ತಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ರಿಫ್ರೆಶಿಂಗ್, ಕೂಲ್ ಲೆಮನ್ ಐಸ್ಡ್ ಟೀ ಫ್ರಾಮ್ ಕೃಷ್ಣ ಟ್ರೇಡರ್ಸ್, ಮಾಲ್ ರೋಡ್, ಶಿಮ್ಲಾ. ನೀವು ಟ್ರೈ ಮಾಡಿ. ಬೇಕರಿ ತಿನಿಸುಗಳು, ಕರಿದ ತಿಂಡಿಗಳು, ಬಿಸಿ ತಂಪು ಪೇಯಗಳಲ್ಲದೆ ಮಾಲ್ ರಸ್ತೆ, ರಿಡ್ಜ್, ಲೋವರ್ ಬಜಾರ್, ರಾಮ್ ಬಜಾರ್ಗಳಲ್ಲಿ ಸಿಗುವ ಹಲವಾರು ಉತ್ತರ ದಕ್ಷಿಣ ಭಾರತೀಯ, ಚೈನೀಸ್, ತಿಬ್ಬತನ್ ಖಾದ್ಯ ವಿಶೇಷಗಳನ್ನು ನೀವು ಸವಿದು ಆನಂದಿಸಬಹುದು. ಹಿಮಾಚಲಿ ಸಿಡ್ಡು ಎಂಬ ಹಬೆಯಲ್ಲಿ ಬೇಯಿಸಿದ ಬ್ರೆಡ್ ರುಚಿ ನೋಡಬಹುದು. ಪಾರಂಪರಿಕ ಹಿಮಾಚಲಿ ಅಂದರೆ ಮಂಡಿ, ಚಂಬಾ, ಕಾಂಗ್ಡಾ, ದಾಮ್ ತಾಲಿ ಭೋಜನವನ್ನು ಮಾಡಬಹುದು. ಬೆಳಿಗ್ಗೆ ನಮ್ಮ ಹಾಸ್ಟೆಲ್ ಪಕ್ಕದ ವರ್ಮಾ ಕ್ಯಾಂಟೀನ್ನಲ್ಲಿ ಭರ್ಜರಿ ಆಲೂ ಪರೋಟ ತಿಂದ ನನಗೆ ಅಷ್ಟೊಂದು ಹಸಿವು ಇಲ್ಲದ ಕಾರಣ ನಾನು ಚಿಕ್ಕ ಪುಟ್ಟ ತಿನಿಸುಗಳನ್ನು ತಿಂದು ತೃಪ್ತಿ ಪಟ್ಕೊಂಡೆ. ಅಲ್ಲಿಂದ ನೇರ ಮಾಲ್ ರಸ್ತೆಯ BSNL ಬಿಲ್ಡಿಂಗ್ ಸಮೀಪವಿರುವ ಇಂಡಿಯನ್ ಕಾಫಿ ಹೌಸ್ ಹೊಕ್ಕು ಅಲ್ಲಿನ ವಿಶೇಷ ವೆಜಿಟೇಬಲ್ ಕಟ್ಲೆಟ್ ತರಿಸಿ ತಿಂದು ಕಾಫಿ ಕುಡಿದೆ. ಅಲ್ಲಿಗೆ ನನ್ನ ಶಿಮ್ಲಾ ಖಾದ್ಯ ವಿಶೇಷಗಳ ಅನ್ವೇಷಣೆ ಮುಕ್ತಾಯಗೊಂಡಿತು. ಈಗ ಶಿಮ್ಲಾ ಮಾಲ್ ರೋಡಿನ ಇಂಡಿಯಾ ಕಾಫಿ ಹೌಸಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಬಿಸಿ ಬಿಸಿ ಏನು ಸಿಗ್ತದಂತ ನೋಡುವ.
ಇಂಡಿಯಾ ಕಾಫಿ ಹೌಸ್ ಅಂದರೆ ಭಾಳ ಫೇಮಸ್. ಸಾಧಾರಣ ಬ್ರಿಟಿಷರ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಇಂಡಿಯಾದಲ್ಲಿ, ಭಾರತದಲ್ಲಿ ಭಾಳಷ್ಟು ಅದರದ್ದು ಬ್ರ್ಯಾಂಚಸ್ ಉಂಟಂತ ಕೇಳಿದ್ದೇನೆ. ನಮ್ಮ ಬೆಂಗಳೂರಿನಲ್ಲೊಂದು ಬ್ರ್ಯಾಂಚ್ ಉಂಟು, ಅದು ಭಾಳ ಫೇಮಸ್ಸು, ಈಗಲೂ ಉಂಟು, ಭಾಳ ಫೇವ್ರೇಟ್ ನಮ್ಮದು. ಹಾಗೆ ಇಲ್ಲಿದ್ದು ಇಂಡಿಯಾ ಕಾಫಿ ಹೌಸ್ ಹೇಗೆ ಅಂತ ಒಂದು ಟೇಸ್ಟ್ ಮಾಡಿ ನೋಡುವ. ನೋಡಿ, ಹಿಮಾಚಲ ಪ್ರದೇಶದ್ದು ಸೇಬು ಹೊತ್ತ ಮಹಿಳೆ. ಸೇಬು ಇಲ್ಲಿದ್ದು ಒಂದು ವಿಶಿಷ್ಟ ಉತ್ಪನ್ನ. ಶಿಮ್ಲಾ ಆ್ಯಪಲ್ ಅಂದರೆ ಭಾಳ ಫೇಮಸ್ಸು, ಹಿಮಾಚಲ ಆ್ಯಪಲ್ ಅಂದರೆ ಫೇಮಸ್ಸು. ರಸಭರಿತ, ಖಡಕ್ ಮತ್ತು ಸಿಹಿಯಾಗಿರ್ತದೆ. ಈಗ ಆ್ಯಪಲ್ ಸೀಸನ್ ಅಲ್ಲ, ಆ್ಯಪಲ್ ಗಿಡದಲ್ಲೆಲ್ಲ ಈಗ ಹೂ ಬಿಟ್ಟಿರ್ತದೆ, ಹೂ ಬಿಟ್ಟು ಕಾಯಿ ಬಿಟ್ಟಿರ್ತದೆ. ಇನ್ನು ಆ್ಯಪಲ್ ತಯಾರಾಗಲಿಕ್ಕೆ ಸಾಧಾರಣ ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೆ ಟೈಮ್ ಉಂಟು. ಹಾಗೆ ಈ ಸಾರಿ ನಮಗೆ ಆ್ಯಪಲ್ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಆ್ಯಪಲ್ ಹೊತ್ತ ಮಹಿಳೆಯನ್ನು ನೋಡಿ ಖುಷಿಪಡಿ. ಹಾಗೆ ನೋಡಿ, ನಾಯಕರು ಇಲ್ಲಿಯ ದಷ್ಟಪುಷ್ಟ ನಾಯಕರನ್ನು ನೋಡಿದ್ರಿ. ಹಾಗೆ ಈ ಮ್ಯೂರಲ್ಸ್ ನೋಡಿ, ಗೋಡೆ ಮೇಲೆ ಹೇಗೆ ಚಿತ್ರ ಬಿಡಿಸಿದ್ದಾರೆ. ಉಬ್ಬು ಚಿತ್ರ, ಮ್ಯೂರಲ್ ಅಂದರೆ ಉಬ್ಬು ಚಿತ್ರ. ಹೋದ 2 ಸಾರಿ ಶಿಮ್ಲಾಕ್ಕೆ ಬಂದಾಗ, ಅಂದರೆ 1986 ಮತ್ತು 89ರಲ್ಲಿ ಬಂದಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಈಗ ಭಾಳಷ್ಟು ಸುಂದರ ಮಾಡಿಬಿಟ್ಟಿದ್ದಾರೆ. ಹಾಗೆ ಪ್ರವಾಸಿಗರು ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿಗೆ. ಬೇಕಾದಷ್ಟು ಹೋಟೆಲ್ಗಳು ಮತ್ತು ಈ ಮನೋರಂಜನಾ ಕೇಂದ್ರಗಳು ಮತ್ತು ಊಟ ತಿಂಡಿಗೆ ಏನೂ ಕಮ್ಮಿ ಇಲ್ಲ. ಭಾಳ ಸಮೃದ್ಧಿ ಉಂಟಿಲ್ಲಿ. ಭಾಳ ಕಮ್ಮಿ ರೇಟಿಂದ ಹಿಡಿದು ವಿಪರೀತ ಬೆಲೆದ್ದು ಎಲ್ಲ ಇಲ್ಲಿ ಲಭ್ಯ ಉಂಟು. ನೋಡಿ, ಇಂಡಿಯನ್ ಕಾಫಿ ಹೌಸ್ ಬಂದೇ ಬಿಟ್ಟಿತು. ಹಾಗೆ ಅದರ ಹಿಂದೆ ನಮ್ಮ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಬಿಲ್ಡಿಂಗು, ಒಂದು ಹಳೆಯ ಬ್ರಿಟಿಷರ ಕಾಲದ ಬಿಲ್ಡಿಂಗಲ್ಲಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಬನ್ನಿ, ಇಂಡಿಯನ್ ಕಾಫಿ ಹೌಸಿಗೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡಿಯುವ, ಮತ್ತು ಏನು ಬಿಸಿ ತಿಂಡಿ ಉಂಟಂತ ನೋಡಿ ಅದನ್ನು ಸಹ ತಿಂದು ಬಿಡುವ. ಹೋದ 2 ಸಾರಿ ಬರುವಾಗ ನಾನು ಇಲ್ಲಿ ಬರಲಿಲ್ಲ, ಮತ್ತು ಇಲ್ಲಿ ಇದು ಇದ್ದ ವಿಷಯ ಸಹ ನನಗೆ ಗೊತ್ತಿರಲಿಲ್ಲ. ಹಾಗೆ ಈ ಸಾರಿ ಬರಲೇಬೇಕು. ಇಲ್ಲಿ ಏನಾದರೂ ತಿಂದು ಅದರ ರುಚಿ ನೋಡಲೇಬೇಕಂತೇಳಿ ನಿರ್ಧಾರ ಮಾಡಿ ಬಂದಿದ್ದೇನೆ. ಬನ್ನಿ, ಒಳಗೆ ಹೋಗುವ. ಇಲ್ಲಿ ಕಿಟಕಿಯಿಂದ ಒಳ್ಳೆ ವ್ಯೂ ಸಿಗ್ತದೆ. ಹಾಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಬಿಡ್ತಾರ ನೋಡು. ಇದು ಇಂಡಿಯನ್ ಕಾಫಿ ಹೌಸ್, ಇದು ಸೊಬಗು.
ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟರು. ಹಾಗೆ ಒಳ್ಳೆ ಜಾಗ ಸಿಕ್ಕಿದೆ. ಇದರಿಂದ ಕಿಟಕಿ ಮೂಲಕ ಒಳ್ಳೆ ದೃಶ್ಯ ಉಂಟು. ಆಚೆ ಹೊರಗೆ ನೋಡಿದರೆ ದೃಶ್ಯ ಕಾಣ್ತದೆ, ಕಣಿವೆದ್ದು ದೃಶ್ಯ ಕಾಣ್ತದೆ ಆ ಸೈಡ್. ಮತ್ತೆ ಈ ಸೈಡ್ ಒಳಗೆ ಕೆಫೆ, ಇಂಡಿಯನ್ ಕಾಫಿ ಹೌಸ್, ಮಾಲ್ ರೋಡ್, ಶಿಮ್ಲಾ. ತಿಂಡಿ ವೆಜಿಟೇಬಲ್ ಕಟ್ಲೆಟ್ ಹೇಳಿದ್ದೇನೆ, ಮತ್ತು ಅದರೊಟ್ಟಿಗೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಅಂತ ಹೇಳಿದ್ದೇನೆ. ನೋಡುವ ಹೇಗೆ ಉಂಟೇಳಿ. ನಮ್ಮ ಬೆಂಗಳೂರಿನಷ್ಟೇ ಒಳ್ಳೆಯದುಂಟು ಏನಂತ ತಿಂದು ಟ್ರೈ ಮಾಡಿ ಹೇಳ್ತೇನೆ. ಈಗ ಸ್ವಲ್ಪ ಕಣಿವೆದ್ದು ದೃಶ್ಯ ನೋಡಿ, ಇಲ್ಲಿಂದ ಕಿಟಕಿಯಿಂದ ಹೇಗೆ ಕಾಣುತ್ತದೆ ಅಂತೇಳಿ. ಒಳ್ಳೆ ಜಾಗ ಅಲ್ವಾ ಕಾಫಿ ಕುಡಿಯಲಿಕ್ಕೆ? ಕಟ್ಲೆಟ್ ನೋಡ್ಲಿಕ್ಕೆ ಚಂದ ಉಂಟು, ತಿಂದು ನೋಡುವ ಹೇಗುಂಟೇಳಿ. इतनी बर्बाद की तो लगवाते हर जगह गली बकरे की लगती है, बाग की गुनी बकरी ಈಗ ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಕಾಫಿ ಸೂಪರ್. ನೆಲಮಳಿಗೆಯಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಉಂಟಂತೆ, ನೋಡ ಹೇಗುಂಟೇಳಿ. ಬನ್ನಿ ನೆಲಮಳಿಗೆ ಹೋಗು. ಇಲ್ಲಿ ಮೆಟ್ಟಲ್ಲಿ ಇಳಿಯುವಾಗ ಮಾತ್ರ ಜಾಗ್ರತೆ ಬೇಕು, ತುಂಬ ಎತ್ತರ ಉಂಟು. ಇನ್ನೂ ಸಹ ಕೆಳಗೆ ಹೋಗ್ಬೇಕು. ಇದು ತುಂಬ ಕೆಳಗೆ ಉಂಟಲ್ಲ, ಭಾರಿ ಕೆಳಗೆ ಇತ್ತು. ಯಾವುದೋ ಒಂದು ಹಳೆ ಮನೆಗೆ ಬಂದಾಗ ಆಗುದಿಲ್ಲ ಮೆಟ್ಟಲ್ಲಿ ಇಳಿಯುವಾಗ. ಇದು ನೆಲಮಾಳಿಗೆದು ರೂಮ್. ಆಯಿತು ನಮ್ಮ ಕೆಲಸ, ಇನ್ನು ಹೋಗುವ. ಇಂಡಿಯನ್ ಕಾಫಿ ಹೌಸಲ್ಲಿ ಕಟ್ಲೆಟ್ ತಿಂದು ಕಾಫಿ ಕುಡಿದೆ.
ಇಂಡಿಯನ್ ಕಾಫಿ ಹೌಸಲ್ಲಿ ಕಟ್ಲೆಟ್ ತಿಂದು ಕಾಫಿ ಕುಡಿದೆ. ಕಟ್ಲೆಟು ಒಳ್ಳೆ ಕುರುಕುರಾಗಿತ್ತು, ಆದರೆ ನಮ್ಮ ಕಡೆ ಸಿಗುವ ಕಟ್ಲೆಟ್ ಆಗಿಲ್ಲ. ಅದು ತುಂಡು ಮಾಡುವಾಗ ಪುಡಿ ಪುಡಿ ಆಗ್ತದೆ. ನಮ್ಮ ಕಡೆ ಒಳ್ಳೆ ಚೆಂದ ಕೇಕ್ ತುಂಡಾದಾಗಾಗಿ ಒಳ್ಳೆ ಒಳಗೆ ಸಾಫ್ಟ್, ಹೊರಗೆ ಕುರುಕುರಾಗಿರ್ತದೆ. ಇದು ರುಚಿ ಒಳ್ಳೆದಿತ್ತು. ಆದರೆ ಇದರಲ್ಲಿ ಬಟಾಟೆ, ಕಾಲಿಫ್ಲವರ್, ಬಟಾಣಿ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ಏನೇನೋ ವೆಜಿಟೇಬಲ್ಸ್ ಎಲ್ಲ ಉಂಟು, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿರ್ಬೋದು. ಹಾಗೆ ಅದು ಒಂದು ಸ್ಥಿರವಾಗಿಲ್ಲ, ರುಚಿ ಒಳ್ಳೆಯದಿತ್ತು. ಹಾಗೆ ಕಾಫಿ ಒಳ್ಳೆ ಸ್ಟ್ರಾಂಗ್, ಸಕ್ಕರೆ ಕಮ್ಮಿ, ಹಾಲು ಕಮ್ಮಿ ಅಂತ ಹೇಳಿದೆ, ಅದೇ ರೀತಿ ಮಾಡಿಕೊಟ್ಟಿದ್ದಾನೆ. ಮತ್ತು ಫಿಲ್ಟರ್ ಕಾಫಿದ್ದು ಒಂದು ಪರಿಮಳವೇ ಬೇರೆ, ಒಂದು ಸ್ವಾದವೇ ಬೇರೆ. ಕಾಫಿ ಮಾತ್ರ ಅಲ್ಟಿಮೇಟ್, ಮಾತಾಡಲಿಕ್ಕಿಲ್ಲ. ಹಾಗೆ ಇಂಡಿಯನ್ ಕಾಫಿ ಹೌಸಿಗೆ ಬಂದು ತಿಂಡಿ ತಿಂದು ಕಾಫಿ ಕುಡಿದು ಮನಸ್ಸಿಗೊಂದು ಆನಂದ ಆಯಿತು, ತೃಪ್ತಿ ಆಯಿತು. ಇಲ್ಲಿಗೆ ನಮ್ಮ ಶಿಮ್ಲಾದು ವಾಕ್, ಶಿಮ್ಲಾ ನಡಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಆಯಿತು, ಸಿಗುವ.